ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿಯಲ್ಲಿ ಅವ್ರು ಅವಾಗ್ಲೇ ಹೊರಟೋದ್ರು ಯಜಮಾನ್ರೆ. ಸಾವಿನ ಮನೆಗೆ ಬಂದು ಅಂತ್ಯ ಸಂಸ್ಕಾರದವರೆಗೂ ಇರದೆ ಹೋಗಿದ್ದಾಳಲ್ಲ. ಲಲಿತಾ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದು, ಕೊನೆವರೆಗೂ ಇದ್ದು ಮುಖ ನೋಡ್ದೆ ಹೋಗಿದ್ದಾಳೆ. ಲಲಿತಮ್ಮ, ನನ್ನ ನಿಮ್ಮ ನಡುವೆ ಯಾವ ದ್ವೇಷನೂ ಇರಲಿಲ್ಲ. ನಾನು ನಿಮ್ಮನ್ನು ತಾಯಿ ಥರನೇ ನೋಡ್ತಿದ್ದೆ. ಆದರೂ ನೀವು ಯಾಕೆ ನನ್ನ ದಾರಿಗೆ ಅಡ್ಡ ಬಂದ್ರಿ? ನಿಮಗೆ ಗೊತ್ತು, ನಾನು ನನ್ನ ಚಿನ್ನು ಮುರಿನ ಪಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತ. ಅವ್ರನ್ನ ಪಡ್ಕೊಳ್ಳೋಕೆ ಹೋದಾಗ ತಡೆದ್ಬಿಟ್ರಲ್ಲ. ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮನ್ನು ಕೊಲ್ಲೋ ಉದ್ದೇಶ ನನಗಿರಲಿಲ್ಲ. ಈ ಸಾವನ್ನು ನೀವಾಗೇ ತಂದುಕೊಂಡಿತ್ತು. ಆದರೂ ನಿಮ್ಮ ಸಾವಿಗೆ ಜಯಂತ ಕ್ಷಮೆ ಕೇಳ್ತಾನೆ. ಸರ್, ನಾನಿಲ್ಲಿಗೆ ಬಂದಾಗೆಲ್ಲ ಅಮ್ಮ ನನಗೆ ತಾಯಿ ಪ್ರೀತಿ ಕೊಟ್ಟೆ ನೋಡ್ಕೋತಾ ಇದ್ರು. ನನಗೀಗಲೂ ಅವರಿಲ್ಲ ಅಂತ ನಂಬಕ್ಕಾಗ್ತಿಲ್ಲ ಸರ್. ಭಗವಂತ ಒಳ್ಳೆಯವ್ರನ್ನ ಬೇಗ ಕರ್ಸ್ಕೊಂಡ್ಬಿಡ್ತಾನಂತೆ. ಯಾರ್ಯಾರ ಋಣ ಎಷ್ಟೆಷ್ಟೋ ಯಾರು ಗೊತ್ತೋ ಹೇಳಿ. ನೀವು ಹೇಳೋದೇನೋ ಸರಿ ಜಯಂತ್. ನಮ್ಮನ್ನೆಲ್ಲ ಈ ಥರ ಅನಾಥರ ಮಾಡಿ ಹೋಗ್ಬಿಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೆನ್ನೆಲ್ಲ ಖುಷಿ ಖುಷಿಯಾಗಿದ್ಲು. ಇವತ್ತು ನೋಡಿ ಈ ಥರ ಹೇಗೆ ಬಲ್ಕೊಟ್ಟಿದ್ದಾಳೆ. ಸರ್, ದಯವಿಟ್ಟು ಅಳಬೇಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಹೆಣ್ಮಕ್ಳು ಮುತ್ತೈದಾರೆಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರಂತೆ. ಆ ವಿಷಯದಲ್ಲಿ ಅಮ್ಮ ಅದೃಷ್ಟವಂತರು ಅಂತ ಅನ್ಕೊಳ್ಳೋಣ. ಹೋದ್ಮೇಲೆ ಎಲ್ಲರೂ ಪುಣ್ಯವಂತರು ಅಂತಾರೆ ಸರ್. ನಮಗೆ ಯಾವಾಗ ಪುಣ್ಯನೂ ಗೊತ್ತಿಲ್ಲಲ್ಲ. ಆದರೆ ನೀವೇ ದೊಡ್ಡವರು, ನೀವೇ ಸ್ವಲ್ಪ ಧೈರ್ಯವಾಗಿರ್ಬೇಕು. ನಿಮ್ಮ ನೋವೇನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮನ್ನು ತುಂಬ ಪ್ರೀತಿ ಮಾಡೋರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ನಮ್ಮ ಸುತ್ತಮುತ್ತಲೇ ಇದ್ದು ಯಾವಾಗ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಸರ್. ನೀವು ಅದಕ್ಕೋಸ್ಕರ ಸ್ವಲ್ಪ ಧೈರ್ಯವಾಗಿರಬೇಕು. ಸ್ವಲ್ಪ ಧೈರ್ಯವಾಗಿರಿ. ಹೇಳಿ ಶಾಸ್ತ್ರಿಗಳೇ. ಇಂಥ ಸಮಯದಲ್ಲಿ ಜಾಮಿಯವ್ರು ಇಲ್ಲಿರ್ಬೇಕಿತ್ತಲ್ವಾ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಈ ವಿಶ್ವನೂ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗಿ ಒಳಗೆ ಕೂತಿದ್ದಾನೆ ಅನ್ಸತ್ತೆ. ಜಯಂತ, ಜಾಮಿಯವ್ರು ಎಲ್ಲಿದ್ದಾರೆ ಅಂತ ಹುಡುಕಕ್ಕೆ ಇದೆ ಸರಿಯಾದ ಸಮಯ. ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಚಂದನ ಅವರೇ? ಅಪ್ಪ ಅಮ್ಮ ಇಲ್ದಿರೋ ನನಗೆ ಅವರೇ ಎಲ್ಲ ಆಗಿದ್ರು. ಈಗ ಅವರೇ ಇಲ್ಲ ಅಂತಂದ್ಮೇಲೆ ನಾನು ಹೇಗಿರಲಿ? ಇಲ್ಲ, ನಾನು ಹಾಗೆ ಇರೋದಕ್ಕಾಗಲ್ಲ. ಅತ್ತೆ ಏನೂ ಆಗಿಲ್ಲ. ಅತ್ತೆ ನಮ್ಮನ್ನೆಲ್ಲ ಆಟಾಡ್ಸೋಕೆ ಹೀಗೆ ಮಾಡ್ತಿದ್ದಾರೆ. ನಾನು ಅತ್ತೆ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಅವ್ರು ಎದ್ದೊಳ್ತಾರೆ. ನಾನು ಹೋಗ್ತೀನಿ, ಅತ್ತೆಲ್ಲ ಎಬ್ಬಿಸ್ತೀನಿ. ತನು ನಿಮಿಷ ನನ್ನ ಮಾತು ಕೇಳು. ನಿನಗೆ ಎಷ್ಟು ದುಃಖ ಆಗಿದೆ, ನಮ್ಮೆಲ್ರಿಗೂ ಅಷ್ಟೇ ದುಃಖ ಆಗಿದೆ. ಆದರೆ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋತಾನು. ನೋಡ್ದ ವಿಶ್ವ, ನಿನ್ಗೂ ಅತ್ತೆ ಇಲ್ದಿರ ಇರೋಕ್ಕಾಗಲ್ಲ. ನೋಡು, ನಾನು ಹೋಗಿ ಮಾತಾಡ್ತೀನಿ. ಅತ್ತೆ ಎದ್ದೇಳ್ತಾರೆ. ಅತ್ತೆ ತನು ಅತ್ತೆ ತನು ನನ್ನ ಮಾತು ಸ್ವಲ್ಪ ಕೇಳು. ಮಾತಾಡಬೇಕು ಅತ್ತೆ. ತನು ಸಮಾಧಾನ. ತನುಗೇನಾಯ್ತು ನೋಡಿ ಡಾಕ್ಟರ್?
ನೋಡಿ, ನಿಮ್ಮ ತಾಯಿ ಸ್ಥಿತಿ ನೋಡಿ, ಇವರು ಆಘಾತಕ್ಕೊಳಗಾಗಿದ್ದಾರೆ. ಬಿ ಪಿ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗ್ತಾಯಿದೆ. ಇಂಥ ಟೈಮಲ್ಲಿ ಇವರನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಭಾಳ ಮುಖ್ಯ. ಅವ್ರಿಗೆ ಪ್ರಜ್ಞೆ ಬಂದು ನಾರ್ಮಲ್ ಆಗೋ ತನಕ ಅವರು ಆಸ್ಪತ್ರೆಯಲ್ಲಿರೋದು ಒಳ್ಳೆಯದು. ಯಾಕೆಂದರೆ ಮತ್ತೆ ಪ್ರಜ್ಞೆ ಬಂದ ಮೇಲೆ ಮತ್ತೇನಾದರೂ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಹಾಸ್ಪಿಟ್ಲಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ, ನೀವು ಅಲ್ಲಿಗೆ ಶಿಫ್ಟ್ ಮಾಡಿಬಿಡಿ. ಓಕೆನಾ? ಸರಿ ಡಾಕ್ಟರ್. ವಿಶ್ವ, ನೀನು ಇಲ್ಲೇ ಇರು. ತನು ಅವ್ರನ್ನ ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸ್ತೀನಿ. ಬೇಡ ಚಾನು, ತನುಗೆ ನಮ್ಮ ಅಮ್ಮನ ಕಂಡ್ರೆ ತುಂಬ ಇಷ್ಟ. ಅವಳಿಗೆ ಹಾಸ್ಪಿಟಲ್ ಪ್ರಜ್ಞೆ ಬಂದಾಗ ಸಮಾಧಾನ ಮಾಡೋದಕ್ಕೆ ನಾನಿರಬೇಕು. ಇಲ್ಲಾಂದರೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೆ. ಈಗಾಗಲೇ ನಮ್ಮ ಅಮ್ಮನ ಕಳ್ಕೊಂಡಿದ್ದೀನಿ ಚಾನು. ನನ್ನಿಂದ ಇವಳನ್ನು ಕಳ್ಕೊಳ್ಳೋದಕ್ಕಾಗಲ್ಲ. ನೀನು ಇಲ್ಲೇ ಇದ್ದು ಎಲ್ಲ ನೋಡ್ಕೊ. ನಾನು ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಕಣೋ, ಅವ್ರ ಈ ಪರಿಸ್ಥಿತಿನಲ್ಲಿ ನೀನೊಬ್ಬಳನ್ನೇ ಕಳ್ಸೋಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ಸ್ವಲ್ಪ ಹೊತ್ತು ಇದ್ಬಿಟ್ಟು ನೀನು ವಾಪಸ್ ಬಂದುಬಿಡು. ಇಲ್ಲಿ ನಾನಿರೋದಕ್ಕಿಂತ ನೀನಿರೋದು ಮುಖ್ಯ ಅಲ್ವಾ? ಸರಿ, ಹಾಗೆ ಮಾಡೋಣ. ಲಕ್ಷ್ಮೀ